ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕರ್ಟೈನ್ ತೋರಿಸಿದ್ದೆ. ಈಗ ನಾನು ಗಣೇಶನ ಪಂಚೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ. ಇದಕ್ಕೆ ಬೇಕಾಗಿರೋ ಐಟಮ್ ಅಂದರೆ ಪೇಂಟ್ಸಲ್ಲಿ ವೈಟು ಮತ್ತು ಕ್ರಿಮ್ಸನ್ ಲೇಕು. ಮೊದಲು ವೈಟನ್ನೆಲ್ಲ ಪಂಚೆಗೆ ಹಚ್ಕೊಂಡ್ಬಿಡ್ಬೇಕಾಗುತ್ತೆ. ನೋಡಿ ಇಲ್ಲಿ ಮಾರ್ಕ್ ಇದೆಯಲ್ಲ, ಅದನ್ನು ಬಿಟ್ಕೊಂಡು ಬೇಕಾದ್ರೂ ಹಚ್ಕೋಬೋದು. ಇಲ್ಲ ನಮಗೆ ಹಾಗೆ ಹಚ್ತೀವಿ, ಎಲ್ಲ ಫುಲ್ ಕವರ್ ಮಾಡಿಬಿಟ್ಟು ಆಮೇಲೆ ಲೈನ್ ಮಾಡ್ತೀವಿ ಅಂದರೂ ಮಾಡ್ಬೋದು. ನಿಮಗೆ ಲೈನ್ಸ್ ಕಾಣಲ್ಲ, ವೈಟ್ ಒಪ್ಪೇಕಾದ್ರಿಂದ ಲೈನ್ಸ್ ಕಾಣಲ್ಲ. ಅದರಿಂದ ಬೇಕಾದರೆ ನೀವು ಹಿಂಗೆ ಬಿಟ್ಕೋಬೋದು ಲೈನ್ಸ್ನ. ಕ್ರಿಮ್ಸನ್ನು ತುಂಬ ಡಾರ್ಕ್ ಆಗಿಬಿಡುತ್ತೆ. ಅದರಿಂದ ತುಂಬ ಅಂದರೆ ತುಂಬ ಕಮ್ಮಿ ತೊಗೋಬೇಕು, ಜಾಸ್ತಿ ತೊಗೋಬೇಡಿ. ಕ್ರಿಮ್ಸನ್ ಸ್ವಲ್ಪ ತೊಗೊಂಡು ನೀರು ಹಾಕ್ಕೊಂಡು ಈ ಥರ ವಾಟ್ರಿಯಾಗಿ ತೊಗೊಳ್ಳಿ. ಆಮೇಲೆ ಬೇಕಾದ್ರೆ ತಿಕ್ ಮಾಡ್ಕೊಂಡು ಲೈನ್ಸ್ ಎಳಿಬೋದು. ಫಸ್ಟ್ ಮಾತ್ರ ವಾಟ್ರಿಯಾಗಿ ಈ ಥರ ತೊಗೋಬೇಕಾಗತ್ತೆ. ನೋಡಿ ಎಲ್ಲೆಲ್ಲಿ ಲೈನ್ಸ್ ಇದೆ ನೋಡಿ, ಇಲ್ಲಿ ತಿಕ್ಕಾಗಿ ಬಂದು ತಿನ್ನಾಗುತ್ತೆ ಬರ್ತಾ ಬರ್ತಾ, ಹಂಗೆ ಹಾಕ್ಕೋಬೇಕು. ಈಗ ಬ್ರಷ್ನ ವಾಶ್ ಮಾಡಿಕೊಂಡು, ನಾನೇನು ಪೇಂಟ್ ತೊಗೊಂಡಿಲ್ಲ, ಇದನ್ನು ನೀಟ್ ಮಾಡ್ಕೋಬೇಕು ಈ ರೀತಿ. ಈ ಎಡ್ಜಸ್ನ ಸ್ವಲ್ಪ ಮರ್ಜ್ ಮಾಡಿ, ಆಟೋಮೆಟಿಕ್ಕಾಗಿ ಅದು ಪಿಂಕ್ ಕಲರ್ ಪಂಚೆ ಆಗಿಬಿಡುತ್ತೆ. ಫಸ್ಟೇ ಪಿಂಕ್ ಮಾಡ್ಕೊಂಬಿಟ್ರೆ ತುಂಬ ಡಾರ್ಕ್ ಪಿಂಕ್ ಆಗಿಬಿಡುತ್ತೆ. ನಾನು ಅದಕ್ಕೆ ಯಾವಾಗಲೂ ಹಿಂಗೆ ಲೈಟ್ ಪಿಂಕ್ ಬೇಕು ಅಂದರೆ ವೈಟ್ ಹಾಕ್ಕೊಂಬಿಟ್ಟು ಮಾಡ್ಕೊಳ್ತೀನಿ. ಈಗ ತಿಕ್ಕಾಗಿ ತೊಗೊಂಡು ನೋಡಿ, ಇಲ್ಲಿಗೊಂದು ಈ ಥರ ಲೈನ್ ಹಾಕ್ಕೊಳ್ಳಿ. ಎಲ್ಲೆಲ್ಲಿ ಲೈನ್ ಇರುತ್ತೋ ಅದ್ರ ತಳಾಗೆ ಹಿಂಗೆ ತಿನ್ನಾಗಿ ಹಾಕ್ಕೊಳ್ಳಿ. ಎಡ್ಜ್ ಯಾವಾಗಲೂ ಡಾರ್ಕ್ ಆಗಿರಬೇಕು. ಈಗ ಬ್ರಷ್ ವಾಶ್ ಮಾಡಿಕೊಂಡು ಖಾಲಿ ಬ್ರಷಲ್ಲಿ ಈ ರೀತಿ ಮಾಡಿ ನೋಡಿ. ಗಣೇಶನ ಪಂಚೆ ಈಗ ರೆಡಿ ಆಯಿತು. ಇದು ಫುಲ್ಲು ಡ್ರೈ ಆದಮೇಲೆ ತಿನ್ನ ಬ್ರಷಲ್ಲಿ 000 ಬ್ರಷಲ್ಲಿ ತೊಗೊಂಡು ಇನ್ನೊಂದು ಸತಿ ಔಟ್ಲೈನ್ ಇನ್ನೂ ಡಾರ್ಕಲ್ಲಿ ಕೊಡ್ಬೋದು. ಬೇಕಾದರೆ ಇಷ್ಟೇ ಬಿಟ್ಕೋಬೋದು. ಕೊಡ್ತೀನಿ ಇನ್ನೂ ಡಾರ್ಕಾಗಿಂದರೆ ಬೇಕಾದ್ರೆ ಇನ್ನೂ ಡಾರ್ಕಾಗಿ ಔಟ್ಲೈನ್ ಕೊಡ್ಬೋದು. ಈ ಕಡೆನೂ ಅದೇ ರೀತಿ ಮಾಡಬೇಕು. ಈಗ ನಾನು ಪಿಲ್ಲೋ ತೋರಿಸ್ತೀನಿ. ಪಿಲ್ಲೋಗೂ ಗ್ರೀನ್ ಹಾಕ್ಕೊಳ್ಳೋಣ. ಈಗ ನಾನು ಪಿಲ್ಲೋ ತೋರಿಸ್ತೀನಿ. ಪಿಲ್ಲೋಗೂ ಗ್ರೀನ್ ಹಾಕ್ಕೊಳ್ಳೋಣ, ಲೀಫ್ ಗ್ರೀನು. ನಾನು ಕೃಷ್ಣನ್ ತೋರಿಸಿದ್ದೀನಲ್ಲ ತಾಂಜೂರ್ ಪೇಂಟಿಂಗು, ಅದರಲ್ಲಿ ಬ್ಯಾಕ್ಗ್ರೌಂಡ್ ತೋರಿಸಿದ್ದೀನಿ ನೋಡಿ ಹೇಗೆ ತುಂಬ್ಕೋಬೇಕು ಅಂತ. ಅದೇ ರೀತಿ ಪಿಲ್ಲೋಗೂ ಈ ರೀತಿ ತುಂಬ್ಕೋಬೇಕು. ತುಂಬ ಸ್ಪ್ರೆಡ್ ಮಾಡಿ ಮಾಡಿ ತುಂಬ್ಕೋಬೇಡಿ. ಈ ರೀತಿ ಅಲ್ಲಲ್ಲಿ ಪೇಂಟು ಕೂರೋ ಹಾಗೆ ತುಂಬ್ಕೊಳ್ಳಿ.
ನೋಡಿ, ಇದು ಫುಲ್ಲು ಡ್ರೈ ಆಗಬೇಕು. ಡ್ರೈ ಆದಮೇಲೆ ಅದ್ರ ಮೇಲೆ ಡಿಸೈನ್ ಮಾಡೋದು ತೋರಿಸ್ತೀನಿ. ನೋಡಿ, ನಾನು ಲೀಫ್ ಗ್ರೀನ್ ಹಚ್ಕೊಂಡಿದ್ದೀನಿ, ಇಲ್ಲಿ ಕ್ರೋಮ್ ಎಲ್ಲ ಹಚ್ಕೊಂಡಿದ್ದೀನಿ, ಇಲ್ಲಿ ತಿನ್ನಾಗಿ ಕ್ರೋಮ್ ಎಲ್ಲ ಹಚ್ಕೊಂಡಿದ್ದೀನಿ ವಾಟ್ರಿಯಾಗಿ. ಈಗ ಪೆನ್ಸಿಲ್ನಲ್ಲಿ ನಾವು ಇದಕ್ಕೆ ಡಿಸೈನ್ ಬರಿಬೇಕಾಗತ್ತೆ. ಈ ಥರ ಡೈಮಂಡ್ ಶೇಪ್ ಬರೋ ಹಂಗೆ ಹಾಕೊಳ್ಳೋಣ. ನೋಡಿ, ಈಗ ಡೈಮಂಡ್ ಶೇಪ್ ಹಾಕ್ಕೊಂಡಿದ್ದೀವಿ. ಲೀಫ್ ಗ್ರೀನ್ಗೆ ಸ್ವಲ್ಪ ಪೋಸ್ಟರ್ ಗ್ರೀನ್ ಮಿಕ್ಸ್ ಮಾಡಿಕೊಂಡು ಈ ಥರ ಔಟ್ಲೈನ್ ಕೊಟ್ಕೊಳ್ಳೋಣ. ಈ ಪೆನ್ಸಿಲ್ ಮಾರ್ಕ್ ಏನು ಮಾಡಿದ್ದೀನಿ ನಾನು ಡೈಮಂಡ್ ಶೇಪು, ಅದಕ್ಕೆ ಔಟ್ಲೈನ್ ಕೊಟ್ಕೊಂಡು ಹೋಗಬೇಕು. ಎಡ್ಜಸ್ನ ಈ ರೀತಿ ಒಳಗೆ ಮರ್ಜ್ ಮಾಡ್ಕೋಬೇಕು, ಆವಾಗ ಶೇಡಿಂಗ್ ಬಂದಂಗೆ ಆಗುತ್ತೆ. ಈಗ ಮಧ್ಯೆ ಒಂದು ತೋರಿಸ್ತೀನಿ ನೋಡಿ, ಇದರಲ್ಲಿ ಹಿಂಗೆ ಇಂಟು ಹಾಕ್ಕೊಳ್ಳಿ. ಮತ್ತು ಮಧ್ಯ ಇನ್ನೊಂದು ಗೆರೆಗಳು ಹಾಕ್ಕೊಳ್ಳಿ, ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಡು ನೋಡಿ, ಈ ಥರ ನೀವು ಇದೇ ಥರ ಮಾಡಬೇಕು ಅಂತ ಏನಿಲ್ಲ, ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಈ ಥರ ಫ್ಲವರ್ ಥರ ಕಾಣುತ್ತೆ. ಇನ್ನೊಂದು ತೋರಿಸ್ತೀನಿ ನೋಡಿ, ಇಂಟು ಹಾಕ್ಕೊಳ್ಳಿ, ಮಧ್ಯೆ ಚೆಕ್ಸ್ ಹಾಕ್ಕೊಳ್ಳಿ, ಇದನ್ನು ವಿ ಶೇಪ್ ಮಾಡ್ಕೊಳ್ಳಿ. ಇಷ್ಟೇ. ಇದ್ರ ಮಧ್ಯೆ ಬೇಕಾದ್ರೆ ನೀವು ಎಲ್ಲೋನಾರು ಇಟ್ಕೋಬೋದು, ಇದರ ವೈಟಾರು ಡಾಟ್ ಇಟ್ಕೋಬೋದು. ಫುಲ್ ಎಲ್ಲ ಮಾಡಿದಾಗ ಈ ಕಡೆನೂ ಪಿಲ್ಲೋ ಬರುತ್ತೆ, ಫುಲ್ಲು ಸುಮಾರು ಜಾಗದಲ್ಲಿ ಪಿಲ್ಲೋ ಬರುತ್ತೆ ನೋಡಿ. ಇಲ್ಲಿ ಹಿಂದೆ ಶಿವನಿಂದೆ ಬರುತ್ತೆ, ಇಲ್ಲೊಂದು ಸ್ವಲ್ಪ ಬರುತ್ತೆ, ಈ ಕಡೆ ಸುಬ್ರಹ್ಮಣ್ಯನ ಪಕ್ಕನೂ ಬರುತ್ತೆ. ಎಲ್ಲ ಕಡೆನೂ ಪಿಲ್ಲೋಗಿ ಹೀಗೆ ಮಾಡ್ಕೋಬೇಕು. ಮಾಡ್ಕೊಂಡಾಗ ಫುಲ್ ಕವರ್ ಆದಾಗ ತುಂಬ ಚೆನ್ನಾಗಿ ಕಾಣುತ್ತದು. ಈಗ ಇಲ್ಲಿ ಪಿಲ್ಲೋ ಎಡ್ಜ್ನಲ್ಲಿ ನಾವು ಎಲ್ಲೋ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿಗೆ ಪೋಸ್ಟರ್ ರೆಡ್ಡಿಂದ ಸ್ವಲ್ಪ ಶೇಡ್ ಮಾಡೋಣ. ಎಡ್ಜಸ್ ಡಾರ್ಕ್ ಇರಲಿ, ಬರ್ತಾ ಬರ್ತಾ ಲೈಟ್ ಆಗಲಿ. ಮರ್ಜ್ ಮಾಡಿಬಿಡಿ. ಆಮೇಲೆ ತಿನ್ ಬ್ರಷ್ ತಗೊಂಡು ಬರ್ನ್ ಸಿಯನಾದಿಂದ ಇದಕ್ಕೆಲ್ಲ ಔಟ್ಲೈನ್ ಕೊಡಬೇಕಾಗತ್ತೆ. ಬ್ರೌನ್ ಕಲರ್ ತೊಗೊಂಡಿದ್ದೀನಿ ಬರ್ನ್ ಸಿಯನ, ಅದರಿಂದ ಈ ಥರ ಔಟ್ಲೈನ್ ಕೊಟ್ಬಿಡಿ.
ಇದೇ ರೀತಿ ಇಲ್ಲಿ ಈ ಲೈನ್ಸ್ ಎಲ್ಲ ಔಟ್ಲೈನ್ ಕೊಟ್ಕೊಂಡ್ಬಿಡ್ಬೇಕು. ಇಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಹಾಕೋಬೋದು. ನಾನು ಈ ರೀತಿ ಕೊಡ್ತಾ ಇದ್ದೀನಿ ನೋಡಿ. ನೋಡಿ, ನಾನು ಬ್ರೌನಲ್ಲೆಲ್ಲ ಔಟ್ಲೈನ್ ಕೊಟ್ಟಿದ್ದೀನಿ ಮತ್ತು ಈ ಬುಟ್ಟಗಳನ್ನೆಲ್ಲ 2 ಮಾಡಿ ತೋರಿಸಿದ್ದೀನಿ. ನೀವು ಫುಲ್ ಬುಟ್ಟಗಳನ್ನೆಲ್ಲ ಕವರ್ ಮಾಡಿ ಮತ್ತು ಇದೇ ರೀತಿ ಆ ಕಡೆನೂ ಪಿಲ್ಲೋ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಹಳೆ ವಿಡಿಯೋಗಳನ್ನ ನಿಮಗೆ ಐ ಬಟನಲ್ಲಿ ಹಾಕಿರ್ತೀನಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.